ಹಾಯ್ ಹಲೋ ನನ್ನ ಎಲ್ಲ ವ್ಯೂವರ್ಸ್ಗಳಿಗೆ ದಿ ಫಿನಾನ್ಸ್ ಗುರು ಕನ್ನಡ ಚಾನೆಲ್ಗೆ ಸುಸ್ವಾಗತ. ಈ ಚಾನೆಲ್ನಲ್ಲಿ ನೀವು ಹಣಕಾಸಿನ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ಸ್ಗಳು, ಕ್ರಿಪ್ಟೋ ಕರೆನ್ಸಿಗಳು, ಶೇರ್ ಮಾರುಕಟ್ಟೆ ಮತ್ತು ಹೆಚ್ಚಿನ ಹಣಕಾಸಿನ ಅಂಶಗಳ ಬಗ್ಗೆ ಸಾಕಷ್ಟು ಕಲಿಯುವಿರಿ. ಮತ್ತು ನಾನು ವಿಡಿಯೋಗಳನ್ನು ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಗಳಲ್ಲೂ ಮಾಡುತ್ತೇನೆ ಮತ್ತು ಈ ವಿಡಿಯೋ ಸಂಪೂರ್ಣವಾಗಿ ಕನ್ನಡದಲ್ಲಿರುತ್ತದೆ. ಇದೇ ವಿಡಿಯೋನ ಇಂಗ್ಲಿಷ್ನಲ್ಲಿ ನೋಡಲು ಯಾರ್ಯಾರು ಬಯಸ್ತಾರೋ ಅವರು ವಿವರಣೆಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒದಗಿಸಲಾದ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೋಡ್ಕೋಬಹುದು. ಈ ವಿಡಿಯೋದಲ್ಲಿ ಬಿನಾನ್ಸ್ ಎಕ್ಸ್ಚೇಂಜ್ ಬಗ್ಗೆ ಸತ್ಯಗಳನ್ನು ತಿಳಿಯುವ ಮತ್ತು ಬಿನಾನ್ಸ್ ಎಕ್ಸ್ಚೇಂಜ್ನಲ್ಲಿ P2P ಮೂಲಕ USDTಯನ್ನು ಹೇಗೆ ಖರೀದಿಸಬಹುದು, ಹೇಗೆ ಮಾರಾಟ ಮಾಡಬಹುದು ಎಂಬುದನ್ನು ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ವ್ಯೂವರ್ಸ್ಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ನಾನು ವಿನಂತಿಸುತ್ತೇನೆ. ಇದರಿಂದ ಭವಿಷ್ಯದಲ್ಲಿ ನೀವು ಪ್ರತಿಯೊಂದು ಮಾಹಿತಿಯುಕ್ತ ವಿಡಿಯೋವನ್ನು ವೀಕ್ಷಿಸಬಹುದು. ಬಿನಾನ್ಸ್ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಪ್ಟೋ ಕರೆನ್ಸಿಗಳ ದೈನಂದಿನ ವ್ಯಾಪಾರದ ಪರಿಮಾಣದ ವಿಷಯದಲ್ಲಿ ಬಿನಾನ್ಸ್ ವಿಶ್ವದ ಅತಿ ದೊಡ್ಡ ಕ್ರಿಪ್ಟೋ ಕರೆನ್ಸಿಗಳ ವಿನಿಮಯವಾಗಿದೆ. ವಿನಿಮಯ ಅಂದರೆ ಎಕ್ಸ್ಚೇಂಜ್ ಅಂತ ಹೇಳಿ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದ ಚಾಂಗ್ಪೆಂಗ್ ಝಾವೋ ಅವರು 2017ರಲ್ಲಿ ಬಿನಾನ್ಸ್ ಎಕ್ಸ್ಚೇಂಜ್ನ ಸ್ಥಾಪಿಸ್ತಾರೆ. ಇದು ವಿಕೇಂದ್ರೀಕೃತ ವಿನಿಮಯವಾಗಿರುತ್ತದೆ, ಅಂದರೆ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಂತ ನಾವು ಹೇಳ್ತೀವಿ. ಇದನ್ನ ಬಿನಾನ್ಸ್ಗೆ ಯಾವುದೇ ರೀತಿಯಾದ ಪ್ರಧಾನ ಕಚೇರಿಗಳಿರಲ್ಲ, ಯಾವುದೇ ರೀತಿಯಾದ ಅಡ್ಮಿನ್ಗಳು ಕೂಡ ಇರಲ್ಲ. ಯುನೈಟೆಡ್ ಸ್ಟೇಟ್ಸ್ನ ಹೊರತುಪಡಿಸಿ ಜಾಗತಿಕವಾಗಿ ಬಿನಾನ್ಸ್ ಎಲ್ಲ ಕಡೆನೂ ಕಾರ್ಯನಿರ್ವಹಿಸುತ್ತೆ. ಬಿನಾನ್ಸ್ನ CEO ಬಂದು ರಿಚರ್ಡ್ ಟೆಂಗ್. ಒಂದೆರಡು ತಿಂಗಳಿಂದ ಬಿನಾನ್ಸ್ನ ಪ್ಲೇಸ್ಟೋರ್ ಇಂದನೂ ತೆಗೆದಾಕ್ಬಿಟ್ಟಿದ್ದಾರೆ. ಇದು ಬಿನಾನ್ಸ್ ವಿಶ್ವದ ಪ್ರಮುಖ ಬ್ಲಾಕ್ ಚೈನ್ ಪರಿಸರ ವ್ಯವಸ್ಥೆಯಾಗಿದ್ದು ಇದು ಅತಿ ದೊಡ್ಡ ಡಿಜಿಟಲ್ ಆಸ್ತಿ ವಿನಿಮಯವನ್ನು ಒಳಗೊಂಡಿರುತ್ತದೆ. ವ್ಯಾಪಾರವು ಬಿನಾನ್ಸ್ನಲ್ಲಿ ಹಣಕಾಸು ಗಳಿಸುವ ಅತ್ಯಂತ ಸಾಮಾನ್ಯವಾದ ಮಾರ್ಗವಾಗಿದೆ ಮತ್ತು ಇದು ಕ್ರಿಪ್ಟೋ ಕರೆನ್ಸಿಗಳನ್ನು ಅವುಗಳ ಬೆಲೆಯಲ್ಲಿನ ಬದಲಾವಣೆಗಳಿಂದ ಲಾಭಕ್ಕಾಗಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಇದನ್ನು ಒಳಗೊಂಡಿದೆ. ಆರಂಭಿಕವಾಗಿ ಬಿನಾನ್ಸ್ ಬಳಕೆದಾರರು ಕ್ರಿಪ್ಟೋ ಟು ಕ್ರಿಪ್ಟೋ ಅಥವಾ ಕ್ರಿಪ್ಟೋ ಟು ಫಿಯೆಟ್ ವ್ಯಾಪಾರ ಮಾಡಲು ಅನುಮತಿಸುತ್ತದೆ. ಫಿಯೆಟ್ ಕರೆನ್ಸಿ ಅಂದ್ರೆ ಏನು? ಫಿಯೆಟ್ ಕರೆನ್ಸಿ ಅಂದ್ರೆ ಸರ್ಕಾರವು ಬೆಂಬಲಿಸುವ ಕರೆನ್ಸಿ ಆಗಿರುತ್ತದೆ. ಫಿಯೆಟ್ ಕರೆನ್ಸಿಗಳ ಉದಾಹರಣೆಗಳಂದ್ರೆ US$ ಆಗಿರ್ಬೋದು, ಯೂರೋಸ್ ಆಗಿರ್ಬೋದು, ಬ್ರಿಟಿಷ್ ಪೌಂಡ್ಸ್ ಆಗಿರ್ಬೋದು, ಜಾಪನೀಸ್ ಯೆನ್ ಆಗಿರ್ಬೋದು, ಅಥವಾ ಭಾರತೀಯ ರೂಪಾಯಿ ಆಗಿರ್ಬೋದು, INR ಅಂತ ನಾವೇನು ಹೇಳ್ತೀವೋ ಅದು. ಈ ಎಲ್ಲ ಇತರೆ ಎಕ್ಸ್ಚೇಂಜ್ಗಳಿಗೆ ಹೋಲಿಸಿದ್ರೆ ಆರಂಭಿಕರಿಗೆ ಬಿನಾನ್ಸ್ನಲ್ಲಿ ವ್ಯವಹಾರ ಮಾಡುವುದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಬಿನಾನ್ಸ್ ಹೆಚ್ಚಿನ ಲಿಕ್ವಿಡಿಟಿ ಮಟ್ಟವನ್ನು ಹೊಂದಿದೆ ಮತ್ತು ವ್ಯಾಪಾರಿಯು ಗಮನಾರ್ಹವಾದ ಬೆಲೆ ಏರಿಳಿತವನ್ನು ಎದುರಿಸದೆ ತಮ್ಮ ಸ್ವತ್ತುಗಳನ್ನು ಸುಲಭವಾಗಿ ಖರೀದಿಸಬಹುದು ಅಥವಾ ಮಾರಾಟ ಕೂಡ ಮಾಡಬಹುದು. ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಅಲ್ಲಿ ಬಿನಾನ್ಸ್ ಕಡಿಮೆ ವ್ಯಾಪಾರ ಶುಲ್ಕವನ್ನು ನೀಡುತ್ತದೆ. ಬಿನಾನ್ಸ್ನಲ್ಲಿ P2P ಮೂಲಕ USDTಯನ್ನು ಹೇಗೆ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನಾನು ನೇರವಾಗಿ ನನ್ನ ಮೊಬೈಲ್ ಸ್ಕ್ರೀನ್ಗೆ ಹೋಗ್ತೀನಿ. ಅಲ್ಲಿ ನಾವು USDTನ ಹೆಂಗೆ ಬೈ ಮಾಡೋದು, ಸೆಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. Let's get into my mobile screen. ನಾನು ಮೊಬೈಲ್ ಸ್ಕ್ರೀನ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ನಾವು ಬಿನಾನ್ಸ್ ಎಕ್ಸ್ಚೇಂಜ್ಗೆ ಹೋದರೆ ಇಲ್ಲಿ ನಿಮಗೆ ಮೋರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ತೀರಾ ಫಸ್ಟು. ಅದಾದಮೇಲೆ ಇಲ್ಲಿ ನೆಕ್ಸ್ಟು P2P ಅಂತ ಆಪ್ಷನ್ ಕಾಣ್ತಾ ಇರಬೇಕು ನಿಮಗೆ. ಅದನ್ನು ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮಗೆ ಬೈಯರ್ಸ್ಗಳು ಅಂದರೆ ಬೈಯರ್ಸ್ ಸೆಲ್ಲರ್ಸ್ ಇಬ್ಬರು ಇರ್ತಾರೆ. ಇಲ್ಲಿ ನಾವಿವಾಗ ಬೈ ಮಾಡಬೇಕು ಅಂತ ಹೇಳಿದ್ರೆ ಅದು ಆಲ್ರೆಡಿ ಬೈಯಲ್ಲೇ ಇರುತ್ತೆ ಇದು. ಸೊ ಇದು ಬೈಗೆ ಆಪ್ಷನ್ ಇರುತ್ತೆ ಮತ್ತು ಇದು ಸೆಲ್ಗೆ ಆಪ್ಷನ್ ಇರುತ್ತೆ. ಸೊ ನಾವು ಇವಾಗ ಬೈ ಮಾಡ್ತಾ ಇರೋದ್ರಿಂದ ನಾವು ಬೈಯಲ್ಲೇ ಇದ್ದೀರಿ. ಸೊ ನೆಕ್ಸ್ಟು ನೀವೇನು ಮಾಡ್ತೀರಾ, ಆರ್ಡರ್ಸ್ ಡೀಟೇಲ್ಸ್ನ ನೋಡ್ಕೊಂಡು ಹೋಗ್ತೀರಾ. 92.69ಗೆ ಮೊದಲನೇ ಆರ್ಡರ್ ಇದೆ. ಇದನ್ನು ಬೈ ಮಾಡೋದಕ್ಕೆ ನಾವು ಬಳಸಬೇಕಾಗಿರುವಂಥ ಒಂದು ಕರೆನ್ಸಿ ಬಂದ್ಬಿಟ್ಟು ಡಿಜಿಟಲ್ ಇ-ರೂಪಿ ಅಂತ. ಈಗ ಇಂಡಿಯಾದಲ್ಲಿ ಡಿಜಿಟಲ್ ಇ-ರೂಪಿ ತುಂಬ ಕಾಮನ್ ಆಗ್ತಾ ಇದೆ. ಸೊ ಡಿಜಿಟಲ್ ಇ-ರೂಪಿ ಯಾರ ಹತ್ರ ಇರಲ್ಲ ಅವರು ಈ ಆರ್ಡರ್ ಮೂಲಕ ಬಿನಾನ್ಸ್ USDTನ ನೀವು ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ಬೈ ಕೊಟ್ಟರು ಅದು ಬರಲ್ಲ. ಸೊ ನೆಕ್ಸ್ಟು ನಾವೇನು ಹುಡುಕ್ತೀವಿ, ಹಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲಿ ನಮಗೆ UPI ಅಥವಾ IMPS ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಆಪ್ಷನ್ ಇದೆಯೋ ಅಲ್ಲಿವರೆಗೂ ನಾವು ಹಿಂಗೆ ಕ್ಲಿಕ್ ಮಾಡ್ಕೊಂಡು ನೋಡ್ತೀವಿ. ಸೊ ಇಲ್ಲೊಂದು ಕಡೆ ಇದೆ ನೋಡಿ, 94.78 ಪ್ರೈಸ್ಗೆ ಸಿಗುತ್ತೆ.
ಬಟ್ ಇಲ್ಲಿ ಆಪ್ಷನ್ ಇರೋದು ನಿಮಗೆ ಯು ಪಿ ಐಯು ಇದೆ, ಬ್ಯಾಂಕ್ ಟ್ರಾನ್ಸ್ಫರು ಇದೆ. ಬಟ್ ಆದರೆ ಇಲ್ಲಿ ಇದಕ್ಕೆ ರಿಕ್ವೈರ್ಸ್ ವೆರಿಫಿಕೇಷನ್ ಅಂತ ಹಾಕಿದ್ದಾರೆ. ಈ ರಿಕ್ವೈರ್ಸ್ ವೆರಿಫಿಕೇಷನ್ ಅಂತ ಏನು ಅಂತ ಹೇಳಿದ್ರೆ ನಾವು ನೋಡೋಣ ಒಂದು ಸರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದಿಸ್ ಆ್ಯಡ್ ಟೇಕರ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ದಿ ಮೇಕರ್ ವಿತ್ ಐಡೆಂಟಿಟಿ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಆಫ್ಟರ್ ಕ್ರಿಯೇಟಿಂಗ್ ಆರ್ಡರ್ಸ್. ಅಂದರೆ ಇದು ಏನಂದರೆ ನಮ್ಮದು ಫುಲ್ಲು ಡೀಟೇಲ್ಸ್ ಅವ್ರಿಗೆ ಕೊಡಬೇಕಾಗುತ್ತೆ. ಏನಂದರೆ ವೆರಿಫಿಕೇಷನ್ ಆರ್ಡರ್ಸ್ ಅಂದರೆ ಈ ಆಧಾರ್ ಕಾರ್ಡು ಫೋಟೋಗಳು ಕೇಳ್ಬೋದು ಅವರು, ಅಥವಾ ಬೇರೆ ಪಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ಬೋದು. ಸ್ವಲ್ಪ ಇದೊಂದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ. ಸೊ ನಾವೇನು ಮಾಡೋಣ, ನೆಕ್ಸ್ಟು ಇನ್ಯಾವ ನಮಗೆ ಬೆಸ್ಟ್ ಆಪ್ಷನ್ಸ್ ಇದೆ ಹಂಗೆ ನೋಡೋಣ. ಕೆಳಗಡೆ ಇನ್ನೂ 2 ಆರ್ಡರಲ್ಲೂ ರಿಕ್ವೈರ್ಸ್ ವೆರಿಫಿಕೇಷನ್ ಇದೆ, ಅದನ್ನು ಸ್ಕ್ರಾಲ್ ಮಾಡಿ ಮುಂದೆ ಹೋದರೆ ಸೊ ಇವಾಗ ನಮಗೆ ಒಂದು ಬೆಸ್ಟ್ ಆಪ್ಷನ್ ಸಿಕ್ಕಿದೆ ನೋಡಿ, ಯು ಪಿ ಐ ಆಪ್ಷನ್ಸ್. ಸೊ ಯು ಪಿ ಐ ಆಪ್ಷನ್ಸ್ನ ನೋಡಿ, ಇಲ್ಲಿದೆ ಯು ಪಿ ಐ ಆಪ್ಷನ್ಸ್. ಬಟ್ ಈ ಯು ಪಿ ಐ ಆಪ್ಷನ್ಸಲ್ಲಿ ನಾವು ತೊಗೋಬೇಕಾದ್ರೆ ನಮಗೆ $1 95.20 ಪೇ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಲಿಮಿಟ್ ಇರುತ್ತೆ ನೋಡಿ, 20,000 ಮಿನಿಮಮ್ ಕೊಡಬೇಕು, ಮ್ಯಾಕ್ಸಿಮಮ್ 1,00,000 ನಾವು ತೊಗೊಬೋದು. ಸೊ ನಾವು ಏನೇ ಪರ್ಚೇಸ್ ಮಾಡಬೇಕು ಅಂದರೂ ಮಿನಿಮಮ್ 20,000 ಇದ್ದರೆ ಮಾತ್ರ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಬರೀ ನಾವು 10,000 ಇಟ್ಕೊಂಡಿದ್ವಿ ಅಂದ್ರೂ ಇಲ್ಲಿ ಬೈ ಮಾಡೋಕ್ಕಾಗಲ್ಲ. ತಿರ್ಗಾ ನಾವು ಬೆಸ್ಟ್ ಆಪ್ಷನ್ಸ್ ಯಾವುದಿದೆ ಅಂತ ಹಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇವಾಗ ನಾವೇನು ಮಾಡೋಣ, ಈ ಆರ್ಡರ್ನ ತೊಗೊಳೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಬೈ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಂಟರ್ ಅಮೌಂಟ್ ನಾನು ಹೇಳ್ದಂಗೆ 20,000 ಮಿನಿಮಮ್ ಆಗಿರಬೇಕು. ಸೊ 20,000ನ ಹಾಕ್ತೀನಿ. ಪೇಮೆಂಟ್ ಮೋಡು ಯು ಪಿ ಐ ಅಂತ ಅಲ್ಲ, ಅದೇ ಸೆಲೆಕ್ಟ್ ಆಗಿರೋದ್ರಿಂದ ನೆಕ್ಸ್ಟು ನಮಗೆ ಎಷ್ಟು ಬರುತ್ತೆ ಟೋಟಲ್ಲು ಡಾಲರ್ಸು ಅಂತ ಹೇಳಿದ್ರೆ $210.03 ಬರುತ್ತೆ. ಸೊ ನೆಕ್ಸ್ಟು ನಾವೇನು ಮಾಡೋಣ, ಬೈ USDT ಕೆಳಗಡೆ ಇದೆಯಲ್ಲ ಆಪ್ಷನ್ ಗ್ರೀನ್ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ಆರ್ಡರ್ ಯಾರು ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಒಂದು ಮೆಸೇಜಸ್ಗಳಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ಮೆಸೇಜಸ್ಗಳಿರುತ್ತೆ. ಆ ಮೆಸೇಜಸ್ ಏನು ಅಂತ ಸ್ವಲ್ಪ ನೀವು ನೋಡಿಕೊಂಡ್ರು ಒಳ್ಳೆಯದೇ. ನೋಟ್ ಅವ್ರು ಏನು ಹಾಕಿದ್ದಾರೆ, ಆಧಾರ್ ಕಾರ್ಡ್ ವಿತ್ ಸೆಲ್ಫಿ, ಮೊಬೈಲ್ ನಂಬರ್, ಸ್ಕ್ರೀನ್ಶಾಟ್ ಆಫ್ ದಿ ಪೇಮೆಂಟ್, ಈ ಎಲ್ಲನೂ ನನಗೆ ಮ್ಯಾಂಡೇಟ್ರಿಯಾಗಿ ನೀವು ಕೊಡಬೇಕು. ಇದನ್ನೆಲ್ಲ ಹಾಕಿದ ಮೇಲೆ ನಾನು USDT ರಿಲೀಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಓಕೆ, ಅದೇನು ತಪ್ಪಲ್ಲ, ಅಷ್ಟು ಇನ್ಫಾರ್ಮೇಷನ್ಸು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರದ್ದು ಇಷ್ಟು ಕಂಡೀಷನ್ಸ್ ಇರುತ್ತೆ. ಅದನ್ನಾದಮೇಲೆ ನೆಕ್ಸ್ಟು ನಾವು ವ್ಯೂ ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ಈ ಪೇಮೆಂಟ್ ಡೀಟೇಲ್ಸ್ನ ನೋಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಯರಾಗಿ ನಮಗೆ ಕೊಟ್ಟಿದ್ದಾರೆ ನೋಡಿ, ನಾವಿನ್ನು ಯು ಪಿ ಐಯಲ್ಲಿ ಆಪ್ಷನ್ ಮಾಡಿರೋದ್ರಿಂದ ಇದನ್ನು ಸೊ ನಾವು ಯು ಪಿ ಐಯಲ್ಲೇ ಪೇ ಮಾಡ್ತೀವಿ. ಸೊ ಯು ಪಿ ಐ ID ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ, ಇದು ಯು ಪಿ ಐ ID. ಓಕೆನಾ. ಸೊ ಇದನ್ನು ನಾವು ಕಾಪಿ ಮಾಡ್ಕೋತೀವಿ. ಕಾಪಿ ಮಾಡಿಕೊಂಡು ನಮ್ಮ ಒಂದು ಫೋನ್ಪೇಗೋ ಅಥವಾ ಗೂಗಲ್ ಪೇಗೋ ನಿಮ್ಗೆ ಯಾವುದಿದೆಯೋ ಅದು. ಸೊ ಯು ಪಿ ಐ ಅಂದರೆ ಫೋನ್ಪೇಯಿಂದನೂ ಮಾಡ್ಬೋದು, ಗೂಗಲ್ ಪೇಯಿಂದನೂ ಮಾಡ್ಬೋದು. ಕೆಲವೊಂದು ಸರಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಲ್ಲೂ ಯು ಪಿ ಐ ಐಡಿನ ಸೆಲೆಕ್ಟ್ ಮಾಡೋ ಆಪ್ಷನ್ಸು ಕೂಡ ಇರುತ್ತೆ ನಿಮಗೆ. ಸದ್ಯಕ್ಕೆ ನಾನು ಫೋನ್ಪೇಯಲ್ಲಿರೋ ಯು ಪಿ ಐ ಐಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪೇಸ್ಟ್ ಕೊಡ್ತಾ ಇದ್ದೀನಿ. ನಾನು ವೆರಿಫೈ ಮಾಡ್ತಾ ಇದ್ದೀನಿ. ಅದು ವೆರಿಫೈ ಅಂದರೆ ಫೋನ್ಪೇ ವೆರಿಫೈ ಮಾಡ್ತಾ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ನಿಕ್ ನೇಮ್ ಅಂತ ಕೇಳ್ತಾ ಇದೆ, ಅದು ಆಪ್ಷನಲ್ಲು. ಬಟ್ ನಾನು ನಾವು ಅದನ್ನೇ ಪೇಸ್ಟ್ ಮಾಡೋದನ್ನು, ಅಂದರೆ ಏನು ಬೆನಿಫಿಷಿಯರಿ ಯು ಪಿ ಐ ID ಇದೆಯಲ್ಲ ಅದನ್ನೇ ಸುಮ್ಮನೆ ಅಲ್ಲಿ ಪೇಸ್ಟ್ ಮಾಡಿದೆ ನಾನು. ಸೊ ಅದು ಆಪ್ಷನಲ್ಲೇ, ಬಟ್ ಸೇವ್ ಅಂತ ಇಲ್ಲಿ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ನಮಗೆ ಇಲ್ಲಿ ಹೋಗುತ್ತೆ ಡೈರೆಕ್ಟಾಗಿ. ಇಲ್ಲಿ ನಾವೇನು ಮಾಡಬೇಕು, 20,000 ನಾವು ಕಮಿಟ್ ಆಗಿರೋದು ಇಷ್ಟು ಅಮೌಂಟು. ಸೊ 20,000 ಅಂತ ಬರುತ್ತೆ. 20,000 ಅಮೌಂಟನ್ನ ನಾವಿಲ್ಲಿ ಪೇ ಅಂತ ಕೊಟ್ಟರೆ ನಮಗೆ ನೆಕ್ಸ್ಟು ಇಲ್ಲಿ ನಮ್ಮದು ಪಾಸ್ವರ್ಡ್ಸ್ ಕೇಳುತ್ತೆ. ಆ ಪಾಸ್ವರ್ಡ್ ಎಲ್ಲ ಹಾಕಿ ರಿಲೀಸ್ ಮಾಡಿ ಅದಾದಮೇಲೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು ಅವ್ರಿಗೆ. ನಾವು ಸ್ಕ್ರೀನ್ಶಾಟ್ನ ಕಳಿಸೋದಕ್ಕೂ ನಿಮ್ಗೆ ಅಲ್ಲೇ ಆಪ್ಷನ್ಸ್ ಇರುತ್ತೆ. ಸೊ ನಾನು ಇವ್ರಿಗೆ ಪೇ ಮಾಡಿಲ್ಲ ಅಮೌಂಟು, ಬಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿವರೆಗೂ ಯೂಸ್ ಮಾಡಿದ್ದೀನಿ. ಇಲ್ಲೋಗಿ ಅವ್ರಿಗೆ ಒಂದು ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗುತ್ತೆ. ಈ ಮೆಸೇಜಲ್ಲೇ ಹೋದರೂ ಸ್ಕ್ರೀನ್ಶಾಟ್ ಕಳಿಸೋದಕ್ಕೆ ನಿಮ್ಗೆ ಆಪ್ಷನ್ ಇದೆ ನೋಡಿ. ಇಲ್ಲಿ ಪ್ಲಸ್ ಐಕಾನ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಪ್ಲಸ್ ಐಕಾನ್. ಈ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಫೋಟೋಗೆ ಅಥವಾ ಆಲ್ರೆಡಿ ಗ್ಯಾಲ್ರಿಗಳಿಗೆ ಕರ್ಕೊಂಡೋಗುತ್ತೆ. ಆ ಗ್ಯಾಲ್ರಿಯಲ್ಲಿ ನೀವು ಹೆಂಗಿದ್ರು ಸೇವ್ ಮಾಡಿರ್ತೀರ ಸ್ಕ್ರೀನ್ಶಾಟ್ನ ಪೇಮೆಂಟ್ ಮಾಡಿರೋದಕ್ಕೆ, ಅದನ್ನು ನೀವು ಅವ್ರಿಗೆ ಕಳಿಸಿದ್ರೆ ಸಾಕಾಗುತ್ತೆ. ಕಳಿಸಿದ ಮೇಲೆ ಇಲ್ಲಿ ಟ್ರಾನ್ಸ್ಫರ್ಡ್ ನೋಟಿಫೈ ಸೆಲ್ಲರ್ ಅಂತ ಇರುತ್ತಲ್ಲ ಈ ಆಪ್ಷನ್ನ ಯಾವುದೇ ಕಾರಣಕ್ಕೂ ನೀವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇದನ್ನು ಕ್ಲಿಕ್ ಮಾಡಲೇಬೇಕು. ಇದನ್ನು ಕ್ಲಿಕ್ ಮಾಡಿದ್ರೇ ಅವ್ರಿಗೆ ಗೊತ್ತಾಗೋದು ನೀವು ಪೇಮೆಂಟ್ ಮಾಡಿರ್ತೀರಾ ಅಂತ. ಸೊ ಆವಾಗ ಏನು ಮಾಡ್ತಾರೆ, ಅವರು ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಅವರು ನೋಡ್ತಾರೆ, ಅವ್ರಿಗೆ ಪೇಮೆಂಟ್ ಎಲ್ಲ ವೆರಿಫಿಕೇಷನ್ ಎಲ್ಲ ಆದಮೇಲೆ ನಿಮಗೆ ಅವರು ಡಾಲರ್ಸ್ನ ರಿಲೀಸ್ ಮಾಡ್ತಾರೆ. ಆ ಡಾಲರ್ಸ್ನ ರಿಲೀಸ್ ಮಾಡಿದಾಗ ಆ ಡಾಲರ್ಸು ನಿಮಗೆ ಫೈನಲಾಗೆ ಬಂದು
ಈ ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ. ಈ ಪ್ಲೇಸಲ್ಲಿ ನಂದು ಬ್ಯಾಲೆನ್ಸ್ ಇವಾಗ ಅದೇನು $1 ಅಂತ ತೋರಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಆ ಬ್ಯಾಲೆನ್ಸ್ ಕಾಣುತ್ತೆ. ನೀವು ಎಷ್ಟು ಡಾಲರ್ಸ್ ಬೈ ಮಾಡಿರ್ತೀರ ಅಷ್ಟು ಅಲ್ಲಿ ಬಂದಿರುತ್ತೆ. ಸೊ ಈಗ ಸ್ಕ್ಯಾಮರ್ಸ್ ತುಂಬ ಜನ ಇದ್ದಾರೆ. ಪೇಮೆಂಟ್ನ ಅಪ್ಪಿತಪ್ಪಿನೂ ನೀವು ಅವ್ರದ್ದು ಹಿಸ್ಟ್ರಿ ನೋಡದೆ ಯಾವುದೇ ಕಾರಣಕ್ಕೂ ಪೇಮೆಂಟ್ಗಳನ್ನ ಹಾಕಕ್ಕೆ ಹೋಗ್ಬೇಡಿ. ಅವ್ರ ಹಿಸ್ಟ್ರಿ ಅಂದರೂ ಸಿಂಪಲ್ಲಾಗೆ ನೋಡ್ಬೋದು. ಅಂದರೆ ನೀವು ಅವರು ಎಲ್ಲಿವರೆಗೂ ಲಾಸ್ಟ್ 30 ಡೇಸಲ್ಲಿ ಅಥವಾ ಲಾಸ್ಟ್ 1 ಇಯರಲ್ಲಿ ಎಷ್ಟು ಟ್ರೇಡ್ನ ಮಾಡಿದ್ದಾರೆ, ಎಷ್ಟು ಅವ್ರದ್ದು ಸಕ್ಸಸ್ ರೇಟ್ಸ್ ಇದೆ. 100%ಅಲ್ಲಿ ಕೆಲವ್ರದ್ದು 99% ಇರುತ್ತೆ, ಕೆಲವ್ರದ್ದು ಬರೀ 70% ಇರುತ್ತೆ. ಯಾರು ಬಿಲೋ 90% ಇರ್ತಾರೋ ಅವ್ರ ಹತ್ರ ಟ್ರೇಡ್ ಮಾಡೋದು ಸ್ವಲ್ಪ ನಿಮಗೆ ಕಷ್ಟಕರ ಆಗುತ್ತೆ, ಆಮೇಲೆ ಅಪಾಯನೂ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಯಾರು ತುಂಬ ನಿಮಗೆ ಫ್ರಾಡ್ ಆಗಲ್ಲ, ಫ್ರಾಡ್ ಮಾಡಲ್ಲ ಅಂತ ಗೊತ್ತಾಗುತ್ತೆ ಅಂಥವ್ರ ಹತ್ರ ಮಾತ್ರ ಟ್ರೇಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಇವಾಗ ಇದನ್ನೆಲ್ಲ ನಾವು ನೋಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನಿಸುತ್ತೆ, ಹೇಗೆ ನೀವು ಬೈ ಸೆಲ್ ಮಾಡೋದು ಬಿನಾನ್ಸಲ್ಲಿ USDTನ ಅಂತ. ಸೊ ಇವಾಗ ಈ ವಿಡಿಯೋ ಈ ಮೊಬೈಲ್ ಸ್ಕ್ರೀನಿಂದ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ವೀಕ್ಷಕರೇ, ಈ ವಿಡಿಯೋ ನಾವು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಲಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದಂತೆ ಇದೇ ವಿಡಿಯೋನ ನಾನು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಮಾಡಿದ್ದೀನಿ ಮತ್ತು ಅದರ ಲಿಂಕ್ ವಿವರಣೆಗಳಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒದಗಿಸಿರ್ತೀನಿ. ದಯವಿಟ್ಟು ಅದರ ಮೂಲಕ ಹೋಗಿ ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಮತ್ತು ನನ್ನ ಯೂಟ್ಯೂಬ್ ಲಿಂಕನ್ನು ಇತರರಿಗೆ ಹಂಚಿಕೊಳ್ಳಿ, ಯಾಕಂದರೆ ಅದು ಅವ್ರಿಗೂ ಉಪಯುಕ್ತ ಆಗ್ಬೋದು. ಧನ್ಯವಾದಗಳು ವೀಕ್ಷಕರೇ.